ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿನ್ನ ಕಷ್ಟ ನನಗೆ ಅರ್ಥ ಆಗ್ತದೆ. ಇಂಥ ಸಿಚುವೇಶನ್ ಅಲ್ಲೂ ನಾಳೆ ನಿನ್ ಮದ್ವೆ ನಡೀತಾ ಇದೆಯಲ್ಲ, ಅದನ್ನ ಹುಡ್ಕೋದಕ್ಕೆ ನಮಗ್ ಟೈಮ್ ಇಲ್ಲ. ಅದ್ ನಿನಗೂ ಚೆನ್ನಾಗಿ ಗೊತ್ತು. ನನ್ನ ಫ್ರೆಂಡ್ ಒಬ್ಬ ಜ್ಯುವೆಲ್ಲರಿ ಶಾಪ್ ಇಟ್ಟಿದ್ದಾನೆ. ಅವನ ಹತ್ರ ಹೋಗಿ ಅದೇ ತರ ಒಂದು ಹೊಸ ತಾಳಿ ಮಾಡು ಅಂತ ಕೇಳ್ತೀನಿ. ಅವ್ನು ಮಾಡ್ಕೊಡ್ತಾನೆ. ಓಕೆನಾ? ಈ ತರ ತಲೆ ಅಲ್ಲಾಡ್ಸಿದ್ರೆ ಏನ್ ಅರ್ಥ ಧ್ರುವ? ಬೇಡ ಅಂದ್ರೆ ಹೊಸ ತಾಳಿನೇ ಬೇಡವಾ ಅಥವಾ? ಇಲ್ಲ ಸರ್, ಹಾಗಲ್ಲ. ನನ್ಗೆ ಹೊಸ ತಾಳಿ ಬೇಡ ಅಂತ ಅಂದೆ. ತಾಳಿನೇ ಇಲ್ದೆ ಅದ್ ಹೇಗ್ ಮದ್ವೆ ಮಾಡ್ಕೊಳ್ಳೋದ್ರುವ? ನಾನು ಮೈನ ಅವ್ರಿಗೆ ಚಿನ್ನದ ತಾಳಿ ಅಂತ ಕಟ್ಟಿದ್ರೆ ಅದು ನಮ್ಮಮ್ಮನ ತಾಳಿನೇ ಆಗಿರ್ಬೇಕು ಅಂತ ಸರ್ ನನ್ಗೆ. ಬಟ್ ತಾಳಿ ಕಟ್ದೇನೆ ಮೈನನ್ನ ಹೇಗ್ ಮದ್ವೆ ಆಗ್ತೀಯಾ? ನಾನು ಹಂಗೆ ಹೇಳ್ತಾ ಇಲ್ಲ ಸರ್. ನಮ್ಮ ಅಪ್ಪ ಅಮ್ಮನ ಆಶೀರ್ವಾದ ಇರೋವರೆಗೂ, ನನಗ್ ತಾಳಿ ಕೈಗೆ ಸಿಗೋವರೆಗೂ ಮೈನ ಅವ್ರಿಗೆ ಒಂದು ಸಾಧಾರಣವಾದ ಅಶ್ನೋತ್ ಕೊಂಬಿನ ತಾಳಿ ಕಟ್ತೀನಿ ಸರ್. ಧ್ರುವ, ಈ ವಿಷಯದಲ್ಲಿ ನೀನ್ ಯಾಕೆ ಇಷ್ಟೊಂದು ಹಠ ಮಾಡ್ತಿದ್ಯಾ? ಬೇರೆ ತಾಳಿ ಆದ್ರೆ ಏನಂತೆ? ನಮ್ ಪ್ರೀತಿಗೆ ಮೊದ್ಲೇ ನಮ್ಮಮ್ಮ ತುಂಬಾ ವಿರೋಧ ಮಾಡ್ತಾ ಇದ್ದಾರೆ ಸರ್. ಇಂಥ ಸಮಯದಲ್ಲಿ ನಾನ್ ಬೇರೆ ಯಾವ್ದಾದ್ರೂ ತಾಳಿ ಕಟ್ಟಿದ್ರೆ ನಮ್ಮಮ್ಮ ನಮ್ಮ ಅಪ್ಪನ ಆಶೀರ್ವಾದನೂ ಅಲ್ಲಿರಲ್ಲ ಅಂತ ನನ್ಗನ್ಸುತ್ತೆ ಸರ್. ಸರ್, ನಾನು ಆ ತಾಳಿನ ಮೈನವ್ರ ಕುತ್ತಿಗೆ ಕಟ್ಲಿಲ್ಲ ಅಂದ್ರೆ ಈ ಮನೆಗ್ ಸೊಸೆ ಆಗಿ ಬರೋರ್ಗೆ ಅಪ್ಪನ ಆಶೀರ್ವಾದ ಇಲ್ಲ ಅಂತಾರ ಸರ್ ನಮ್ಮಮ್ಮ. ಆದ್ರೆ ಅದೇ ತಾಳಿ ಮೈನವ್ರ ಕುತ್ತಿಗೆಗೆ ಬಂದ್ರೆ ನಮ್ಮಮ್ಮನ್ಗೂ ಅರ್ಥ ಆಗತ್ತೆ. ಇದು ನಮ್ಮ ಅಪ್ಪನ ಆಶೀರ್ವಾದದಿಂದ ಆಗಿರೋ ಮದ್ವೆ ಅಂತ. ನಮ್ಮಮ್ಮ ಅರ್ಥ ಮಾಡ್ಕೊಂಡ್ರು ಅಂದ್ರೆ ಸಾಕು ಸರ್, ಮೈನನ್ನ ಒಪ್ಕೊಂಡ್ ಹಾಗೆ. ಸರಿ, ನೀನ್ ಇಷ್ಟೆಲ್ಲ ಸೆಂಟಿಮೆಂಟ್ ಇಟ್ಕೊಂಡಿದ್ಯಾ ಅಂದ್ಮೇಲೆ ನೀನ್ ಅರ್ಶನ ತಾಳಿನೇ ಕಟ್ಟು. ಹೇಗೋ ನಾಳೆ ಈ ಮದ್ವೆ ಚೆನ್ನಾಗಾದ್ರೆ ನಂಗೆ ಅಷ್ಟೇ ಸಾಕು. ಮಿಕ್ಕಿದ್ ತಾನಾಗೆ ಸರಿ ಹೋಗುತ್ತೆ. ಯಾಕೆ ನಗ್ತಿದ್ಯಾ ಧ್ರುವ? ನನ್ನ ಜೀವನದಲ್ಲಿ ನಡೀತಾ ಇರೋ ಇನ್ಸಿಡೆಂಟ್ ಎಲ್ಲ ಯಾರ ಲೈಫಲ್ಲೂ ನಡೆಯಲ್ಲ ಸರ್. ಒಂದ್ ಕಡೆ ನಾನ್ ಪ್ರೀತಿ ಮಾಡಿದ ಹುಡುಗಿಗೆ ನಾನ್ ಬಲವಂತವಾಗಿ ತಾಳಿ ಕಟ್ತಾ ಇದ್ದೀನಿ. ಇನ್ನೊಂದ್ ಕಡೆ ನಾನ್ ಇಷ್ಟ ಪಡ್ದೇ ಇರೋ ಹುಡುಗಿ ಜೊತೆ ಎಂಗೇಜ್ಮೆಂಟ್ ಆಗ್ತಿದೆ ಅಂತ ಡ್ರಾಮಾ ಮಾಡ್ತಾ ಇದ್ದೀನಿ. ನಾನ್ ಹೀಗೆಲ್ಲ ವೇಷ ಹಾಕಿ ನಾನ್ ಮೈನವ್ರ ಕುತ್ತಿಗೆಗೆ ತಾಳಿ ಕಟ್ತೀನಿ ಅಂತ ನಾನ್ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಸರ್. ಇದೇ ಲೈಫ್ ಧ್ರುವ. ನಾವೇನೇನೋ ಎಕ್ಸ್ಪೆಕ್ಟ್ ಮಾಡಿರ್ತೀವಿ. ನಾನು ಅಷ್ಟೆ, ನಿಮ್ಮ ಮದುವೆ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಬೇಕು ಅನ್ಕೊಂಡಿದ್ದೆ. ಆದ್ರೆ ಈಗ ನೋಡು, ಯಾರಿಗೂ ಹೇಳ್ದೇನೆ ಕದ್ದು ಮುಚ್ಚಿ ಮದುವೆ ಮಾಡಿಸ್ಬೇಕು ಅಂತ ಪರಿಸ್ಥಿತಿ ಬಂದಿದೆ. ಇದೇ ರಿಯಾಲಿಟಿ. ನಾವು ಎಕ್ಸ್ಪೆಕ್ಟ್ ಮಾಡದೇ ಇರೋದೇ ಲೈಫ್. ಅದನ್ನೆಲ್ಲ ಮ್ಯಾನೇಜ್ ಮಾಡಿಕೊಂಡು ಹೇಗೆ ಸಾಲ್ವ್ ಮಾಡ್ಕೊಂಡು ಮುಂದೆ ಹೋಗ್ತೀವೋ ಅದೇ ಮ್ಯಾಟ್ರ್ ಆಗೋದು. ಈ ಮದುವೆನ ಮೈನ ಮನ್ಸಾರಿ ಒಪ್ಕೊಳ್ಳಿ. ಈ ಊರೇ ಮೆಚ್ಕೊಳ್ಳೋ ಥರ ಗ್ರ್ಯಾಂಡ್ ಆಗಿ ರಿಸೆಪ್ಷನ್ನ ನಾನು ಮಾಡ್ತೀನಿ. ಹೀಗೆ ನೀನು ರಿಲ್ಯಾಕ್ಸ್ ಆಗಿರೋ. ನಾಳೆ ನಿನ್ನ ಮದುವೆ, ನಾನು ಎಲ್ಲ ನೋಡ್ಕೋತೀನಿ. ನೀನು ಆರಾಮಾಗಿರೋ. ಮದುವೆಯಲ್ಲಿ ಮೀಟ್ ಮಾಡೋಣ. ಸರಿ ಸರ್. ಓಕೆನಾ? ಸರಿ ಸರ್. ಬನ್ನಿ ಬನ್ನಿ. ನಮಸ್ಕಾರ. ನಮಸ್ಕಾರ. ಚೆನ್ನಾಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿವಿ ಎಲ್ಲ.